ನಟಿ ಶಕೀಲಾ ಅವರ ಈ ಫೋಟೋಸ್ ನೋಡ್ತಿದ್ದಂತೆ ಹಲವರು ಅಯ್ಯೋ ನಟಿಗೆ ಇದೇನಾಯ್ತಪ್ಪ ಏನ್ ಕಥೆ ಅಂತ ಶಾಕ್ ಆಗಿದ್ರು. ಹೌದು, ನಟಿ ಶಕೀಲಾ ಅವರು ಇತ್ತೀಚೆಗೆ ಆಪರೇಷನ್ಗೆ ಒಳಗಾಗಿದ್ದು ಕುತ್ತಿಗೆ ಭಾಗದಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗಿದೆ. ಇದಕ್ಕೆ ಕಾರಣ ಮೊಬೈಲ್ ಅಂದ್ರೆ ನೀವು ನಂಬಲೇಬೇಕು. ಎಸ್, ಅತಿಯಾದ ಮೊಬೈಲ್ ಬಳಕೆ ಶಕೀಲಾ ಅವರನ್ನ ಇವತ್ತು ಈ ಪರಿಸ್ಥಿತಿಗೆ ದೂಡಿದೆ. ತಾವು ಮೊಬೈಲ್ಗೆ ಅದೆಷ್ಟು ಅಡಿಕ್ಟ್ ಆಗಿದ್ದೆ ಅನ್ನೋದನ್ನ ಶಕೀಲಾ ಅವರೇ ಖುದ್ದು ವಿಡಿಯೋ ಮೂಲಕ ಹಂಚಿಕೊಂಡಿದ್ದಾರೆ. ಇತ್ತೀಚೆಗೆ ತಮಗೊಂದು ಆಪರೇಷನ್ ಆಯಿತು ಅಂತ ಮಾತು ಶುರು ಮಾಡಿದ ಶಕೀಲ್ ಅವರು, ಇದು ತಮಾಷೆ ಅಲ್ಲ, ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಮೊಬೈಲ್ ಫೋನ್ ಅನ್ನೋದು ಒಂದು ಉಪಯುಕ್ತವಾದ ಸಾಧನವೇ. ಆದರೆ ಅದನ್ನು ಎಷ್ಟು ಯೂಸ್ ಮಾಡಬೇಕೋ ಅಷ್ಟು ಯೂಸ್ ಮಾಡಿದರೆ ಮಾತ್ರ ಒಳ್ಳೆಯದು. ಉದಾಹರಣೆಗೆ ನನ್ನನ್ನೇ ತಗೊಳ್ಳಿ. ಅಂದರೆ ಹೀಗೆ ಮಲಕೊಂಡು ದಿನಕ್ಕೆ ಗಂಟೆಗಳ ಕಾಲ ಆಟ ಆಡೋದು, ಇದರ ಮಧ್ಯೆ ಕಾಫಿ ಟೀ ಕುಡಿಯೋಕೆ ಏಳೋದು, ಆಮೇಲೆ ಟೀ ಕುಡಿದು ಮತ್ತೆ ಅದೇ ಆಟ ಯೂಟ್ಯೂಬ್ನಲ್ಲೇ ಇನ್ಸ್ಟಾಗ್ರಾಮ್ನಲ್ಲೇ ಕಾಲ ಕಳೀತಾ ಕೂರೋದು. ಇದರಿಂದ ಕೊನೆಗೆ ಏನಾಯಿತು ಅಂದರೆ ನೀವೆಲ್ಲ ನನ್ನನ್ನು ನೋಡ್ತಾ ಇದ್ದೀರಿ. ನನಗೆ ಕುತ್ತಿಗೆ ಬಳಿ 2 ಮೂಳೆಗಳ ನಡುವಿನಿಂದ ಡಿಸ್ಕ್ ಹೊರಗೆ ಬಂದ್ಬಿಡ್ತು. ಅದಕ್ಕೀಗ ಒಂದು ಟೈಟಾನಿಯಂ ಚಿಪ್ ಇಟ್ಟು ಸ್ಕ್ರೂ ಹಾಕಿದ್ದಾರೆ ಅಂತ ಅತಿಯಾದ ಮೊಬೈಲ್ ಯೂಸ್‌ನಿಂದ ತಮಗಾದಂತಹ ಸಮಸ್ಯೆಯನ್ನ ಶಕೀಲಾ ಅವರು ಹೇಳ್ಕೊಂಡಿದ್ದಾರೆ. ನಿಜವಾಗಿಯೂ ಅನಗತ್ಯ ಖರ್ಚು, ನೋವು, ಯಾತನೆ. ನಿಮ್ಮೆಲ್ಲರಿಗೂ ನಾನು ಒಂದೇ ಮಾತು ಹೇಳ್ತೀನಿ. ಇದನ್ನ ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ. ಇಂದಿನಿಂದಲೇ ಮಕ್ಕಳ ಕೈಗೆ ಮೊಬೈಲ್ ಕೊಡುವುದನ್ನು ತಪ್ಪಿಸಿ. ನೀವು ಕೂಡ ಎಷ್ಟು ಸಾಧ್ಯವೋ ಅಷ್ಟು ಸಮಯ ಈ ವಿಡಿಯೋಗಳನ್ನು ನೋಡೋದನ್ನು ತಪ್ಪಿಸಿ. ನನ್ನ ವಿಡಿಯೋಗಳು ಸೇರಿದಂತೆ ಎಲ್ಲವನ್ನೂ ತಪ್ಪಿಸಿ. ಉಪಯುಕ್ತವಾದ ಮಾಹಿತಿ ಅಂದರೆ ಅದರಿಂದ ಏನಾದರೂ ಯೂಸ್ ಇದ್ರೆ ಮಾತ್ರ ಮೊಬೈಲ್ ನೋಡಿ. ಫೋನನ್ನ ತುಂಬಾ ಲಿಮಿಟೆಡ್ ಆಗಿ ಬಳಸಿ ಅಂತ ಶಕೀಲಾ ಅವರು ಸಲಹೆಯನ್ನ ಕೊಟ್ಟಿದ್ದಾರೆ. ಸದ್ಯ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟಿರುವಂತಹ ಶಕೀಲಾ ಅವರು ಆರೋಗ್ಯವಾಗಿದ್ದು ಚೇತರಿಸಿಕೊಳ್ತಿದ್ದಾರೆ.